ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ 6 ಮಾರ್ಕ್ಸ್ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಬನ್ನಿ ಪ್ರಾಬ್ಲಮ್ ಅಬ್ಸರ್ವ್ ಮಾಡಿ. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಗ್ರಾಸ್ ಪ್ರಾಫಿಟ್ ಆ್ಯಂಡ್ ಆಪರೇಟಿಂಗ್ ಪ್ರಾಫಿಟ್ ಫಾರ್ ದ ಇಯರ್ ಎಂಡಿಂಗ್ 31/3/2025. ಗ್ರಾಸ್ ಪ್ರಾಫಿಟ್ ಅಂದರೆ ನಮಗೆ ಗೊತ್ತಿದೆ, ಸೇಲ್ಸ್ ಮೈನಸ್ ಕಾಸ್ಟ್ ಈಸ್ ಕಾಲ್ಡ್ ಗ್ರಾಸ್ ಪ್ರಾಫಿಟ್. ಅಂದರೆ ಏನು ಸೇಲ್ಸ್ ಮಾಡಿರ್ತೀವಿ ಅದರಲ್ಲಿ ಕಾಸ್ಟನ್ನು ಡಿಡಕ್ಟ್ ಮಾಡಿದ್ರೆ, ಅಂದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನು ಡಿಡಕ್ಟ್ ಮಾಡಿದ್ರೆ ನಮಗೆ ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. ಟ್ರೇಡಿಂಗ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡಿದ್ರೆ ನಮಗೆ ಗ್ರಾಸ್ ಪ್ರಾಫಿಟನ್ನು ನಾವು ಅಸರ್ಟೈನ್ ಮಾಡ್ಬೋದು. ಆಪರೇಟಿಂಗ್ ಪ್ರಾಫಿಟ್ ಅಂದರೆ ಏನು? ಆಪರೇಟಿಂಗ್ ಪ್ರಾಫಿಟ್ ಮೀನ್ಸ್ ದ ಪ್ರಾಫಿಟ್ ಬಿಫೋರ್ ಪೇಯಿಂಗ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. ಅಂದರೆ ಟ್ಯಾಕ್ಸು ಮತ್ತು ಇಂಟ್ರೆಸ್ಟನ್ನು ಪೇಮೆಂಟ್ ಮಾಡೋದಕ್ಕಿಂತ ಮುಂಚೆ ಏನು ಅರ್ನಿಂಗ್ಸ್ ಇರುತ್ತೆ ಅದನ್ನು ನಾವು ಆಪರೇಟಿಂಗ್ ಪ್ರಾಫಿಟ್ ಅಂತ ಕರಿತೀವಿ. ಹಾಗಾದರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ಗೆ ನಾವೇನಂತ ಕರಿತೀವಿ ಅಂತಂದರೆ ಆಪರೇಟಿಂಗ್ ಪ್ರಾಫಿಟ್ ಅಂತ ಕರಿತೀವಿ. ನೆಕ್ಸ್ಟ್ ಏನು ಐಟಮ್ಸ್ ಕೊಟ್ಟಿದ್ದಾನೆ ಅಬ್ಸರ್ವ್ ಮಾಡಿ. ಓಪನಿಂಗ್ ಸ್ಟಾಕ್ 1 lakh rupees, ನೆಟ್ ಸೇಲ್ಸ್ 24 lakhs, ನೆಟ್ ಪರ್ಚೇಸಸ್ 12 lakhs, ಡೈರೆಕ್ಟ್ ಎಕ್ಸ್ಪೆನ್ಸಸ್ 1,20,000, ಆಪರೇಟಿಂಗ್ ಎಕ್ಸ್ಪೆನ್ಸಸ್ 2,20,000. ಆಪರೇಟಿಂಗ್ ಪ್ರಾಫಿಟ್ ಅಂದರೆ ನಮಗೆ ಗೊತ್ತಾಗ್ತಾ ಇದೆ ಪ್ರಾಫಿಟ್ ಬಿಫೋರ್ ಪೇಯಿಂಗ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. ಈ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಏನು? ಆಲ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆರ್ ದ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಎಕ್ಸೆಪ್ಟ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. ಆ ಇಂಟ್ರೆಸ್ಟು ಮತ್ತು ಟ್ಯಾಕ್ಸನ್ನು ಬಿಟ್ಬಿಟ್ಟು ಎಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸನ್ನು ನಾವೇನಂತ ಕರಿತೀವಿ ಅಂತಂದರೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮೀನ್ಸ್ ದ ಎಕ್ಸ್ಪೆನ್ಸಸ್ ವಿಚ್ ಆರ್ ಇನ್ಕರ್ಡ್ ಟು ಡೇ ರನ್ನಿಂಗ್ ಆಫ್ ದಿ ಬಿಸ್ನೆಸ್. ಅಂದರೆ ಡೈಲಿ ಆಪರೇಷನ್ಸಲ್ಲಿ ಏನೇನು ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗುತ್ತೆ, ಇನ್ವಾಲ್ವ್ ಆಗುತ್ತೆ ಬಿಸ್ನೆಸ್ಸಲ್ಲಿ, ಅದನ್ನು ನಾವೇನಂತ ಕರಿತೀವಿ ಅಂದರೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ 2,20,000 ಇದೆ ಇಲ್ಲಿ. ನೆಕ್ಸ್ಟು ಕ್ಲೋಸಿಂಗ್ ಸ್ಟಾಕ್ 1,40,000 rupees ಇದೆ. ನೋಡಿ, ಆಪರೇಟಿಂಗ್ ಪ್ರಾಫಿಟ್ ಅಂದರೆ ಗ್ರಾಸ್ ಪ್ರಾಫಿಟ್ ಮೈನಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಈ ಗ್ರಾಸ್ ಪ್ರಾಫಿಟಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸನ್ನು ನಾವು ಡಿಡಕ್ಟ್ ಮಾಡಿದ್ರೆ ಇಲ್ಲಿ ಏನು ನಮಗೆ ಬ್ಯಾಲೆನ್ಸ್ ಬರುತ್ತೆ, ಇಲ್ಲೇನು ನಮಗೆ ಬ್ಯಾಲೆನ್ಸ್ ಬರುತ್ತೆ ಇದನ್ನು ನಾವೇನಂತ ಕರಿತೀವಿ ಅಂದರೆ ಆಪರೇಟಿಂಗ್ ಪ್ರಾಫಿಟ್ ಅಂತ ಕರಿತೀವಿ. ಈ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ನಾವೇನಾದರೂ ಇಂಟ್ರೆಸ್ಟು ಮತ್ತೆ ಟ್ಯಾಕ್ಸ್ ಅನ್ನು ಡಿಡಕ್ಟ್ ಮಾಡಿದ್ರೆ ಇನ್ನು ರಿಮೈನಿಂಗ್ ಬ್ಯಾಲೆನ್ಸ್ ಏನು ಬರುತ್ತೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ಹಾಗಾದ್ರೆ ನಮಗೆ ಗೊತ್ತಾಗ್ತಾ ಇದೆ, ನೋಡಿ ಒಂದು ನಿಮಿಷ, ನಮಗೆ ಗೊತ್ತಾಗ್ತಾ ಇದೆ ಗ್ರಾಸ್ ಪ್ರಾಫಿಟ್ಟು ಟ್ರೇಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡಿದ್ರೆ ನಾವು ಗ್ರಾಸ್ ಪ್ರಾಫಿಟ್ ಸರ್ಟೈನ್ ಮಾಡ್ಕೋಬಹುದು. ಈ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ಎಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಇರುತ್ತೆ ಎಕ್ಸೆಪ್ಟ್ ಇಂಟ್ರೆಸ್ಟು ಮತ್ತು ಟ್ಯಾಕ್ಸ್, ಇವೆರಡೂ ಇರೋದಿಲ್ಲ ಈ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ. ಯಾವಾಗ ನಾವು ಈ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸನ್ನು ಗ್ರಾಸ್ ಪ್ರಾಫಿಟಲ್ಲಿ ಡಿಡಕ್ಟ್ ಮಾಡ್ತೀವಿ, ಬ್ಯಾಲೆನ್ಸ್ ಏನು ಬರುತ್ತೆ ಅದು ನಾವು ಆಪರೇಟಿಂಗ್ ಪ್ರಾಫಿಟ್ ಅಂತ ಕರಿತೀವಿ. ಈ ಆಪರೇಟಿಂಗ್ ಪ್ರಾಫಿಟಲ್ಲಿ ಇಂಟ್ರೆಸ್ಟು ಟ್ಯಾಕ್ಸ್ ಡಿಡಕ್ಟ್ ಆದರೆ ನಮಗೆ ಬರೋ ಬ್ಯಾಲೆನ್ಸ್ ಏನಾಗಿರುತ್ತೆ, ನೆಟ್ ಪ್ರಾಫಿಟ್. ಈಗ ಬನ್ನಿ ನಾವೀಗ ಆಪರೇಟಿಂಗ್ ಪ್ರಾಫಿಟನ್ನು ನಾವು ಅಸರ್ಟೈನ್ ಮಾಡೋಣ. ಫಸ್ಟ್ ಒನ್ ಏನಿದೆಯಪ್ಪ ಐಟಮ್ಸಲ್ಲಿ ಅಂದರೆ ಓಪನಿಂಗ್ ಸ್ಟಾಕ್ ಇದೆ ನಮಗೆ. ಓಪನಿಂಗ್ ಸ್ಟಾಕ್, ಟ್ರೇಡಿಂಗ್ ಅಕೌಂಟ್ ಸ್ಟಾರ್ಟ್ಸ್ ವಿತ್ ಓಪನಿಂಗ್ ಸ್ಟಾಕ್. ಟು ಓಪನಿಂಗ್ ಸ್ಟಾಕ್ ವ್ಯಾಲ್ಯೂಡ್ ಅಟ್ ₹1 lakh. ನೆಕ್ಸ್ಟ್ ಐಟಮ್ ನೆಟ್ ಸೇಲ್ಸ್ ಅಂತ ಇದೆ. ಸೇಲ್ಸ್ ಡೈರೆಕ್ಟ್ ಇನ್ಕಮ್, ಅದಕ್ಕೆ ಕ್ರೆಡಿಟ್ ಸೈಡ್ ತಗೊಳ್ತೀನಿ. ಸೇಲ್ಸ್ 24 lakhs. ನೆಕ್ಸ್ಟ್ ನೆಟ್ ಪರ್ಚೇಸಸ್ ಇದೆ. ಪರ್ಚೇಸಸ್ ಎಕ್ಸ್ಪೆನ್ಸಸ್ ಅಲ್ವಾ, ಅದಕ್ಕೆ ಡೆಬಿಟ್ ಸೈಡ್ ತಗೊಳ್ತೀನಿ. ಪರ್ಚೇಸಸ್ 12 lakhs. ರಿಟರ್ನ್ಸ್ ಅವರೇ ಡಿಡಕ್ಟ್ ಮಾಡಿ ಕೊಟ್ಟಿದ್ದಾರೆ. ನೆಟ್ ಪರ್ಚೇಸಸ್ಸು ನೆಟ್ ಸೇಲ್ಸ್ ಅಂತ ಇರೋದ್ರಿಂದ ನಾವು ಡೈರೆಕ್ಟ್ ಆಗಿ ಇನ್ಕಾರ್ಪೊರೇಟ್ ಮಾಡ್ತಾ ಹೋಗ್ತೀವಿ, ರಿಟರ್ನ್ಸ್ ಇಲ್ಲ. ನೆಕ್ಸ್ಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್ ವ್ಯಾಲ್ಯೂಡ್ ಅಟ್ ₹1,20,000. ನೆಕ್ಸ್ಟು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಇದೆ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸು ಟ್ರೇಡಿಂಗ್ ಅಕೌಂಟಲ್ಲಿ ಅಪಿಯರ್ ಆಗೋದಿಲ್ಲ. ನೆಕ್ಸ್ಟ್ ನಮಗೆ ಈಗ ಕ್ಲೋಸ್ ಮಾಡ್ತಾ ಇದ್ದೀವಿ ಟ್ರೇಡಿಂಗ್ ಅಕೌಂಟ್ ಅಂದರೆ ಕ್ಲೋಸಿಂಗ್ ಸ್ಟಾಕ್ ಬೇಕಾಗುತ್ತೆ. ಬೈ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಸ್ಟಾಕ್ ಲಾಸ್ಟ್ ಐಟಮ್ ಇದೆ ನೋಡಿ, ಕ್ಲೋಸಿಂಗ್ ಸ್ಟಾಕ್ 1,40,000. ಈಗ ನಾವು ಟ್ರೇಡಿಂಗ್ ಅಕೌಂಟನ್ನು ಕ್ಲೋಸ್ ಮಾಡೋಣ.
ಯಾವ ಸೈಡ್ ಗ್ರೇಟರ್ ಇದೆ ಅಂತ ಫಸ್ಟ್ ಅಸರ್ಟೈನ್ ಮಾಡ್ಕೊಳ್ಳೋಣ. ನೋಡಿ, ಡೆಬಿಟ್ ಸೈಡ್ ಟೋಟಲ್ 1 ಲ್ಯಾಕ್ ಪ್ಲಸ್ 12 ಲ್ಯಾಕ್ಸ್ 13 ಲ್ಯಾಕ್ಸ್ ಆಗುತ್ತೆ. 13 ಲ್ಯಾಕ್ಸ್ ಪ್ಲಸ್ 1 ಲ್ಯಾಕ್ 20,000 14 ಲ್ಯಾಕ್ಸ್ 20,000 ಆಗುತ್ತೆ. ಈ ಸೈಡ್ ಟೋಟಲ್ 14 ಲ್ಯಾಕ್ಸ್ 20,000 ಇದೆ. ಈ ಸೈಡ್ ಟೋಟಲ್ ನೋಡಿ 24 ಲ್ಯಾಕ್ಸ್ ಪ್ಲಸ್ 1 ಲ್ಯಾಕ್ 40,000 25 ಲ್ಯಾಕ್ಸ್ 40,000 ಬರುತ್ತೆ. ಹಾಗಾದ್ರೆ ನಮ್ಗೆ ಗೊತ್ತಾಗ್ತಾ ಇದೆ ಕ್ರೆಡಿಟ್ ಸೈಡ್ ಗ್ರೇಟರ್ ಇದೆ, 25 ಲ್ಯಾಕ್ಸ್ 40,000. ಸೇಮ್ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ, 25 ಲ್ಯಾಕ್ಸ್ 40,000. 25 ಲ್ಯಾಕ್ಸ್ 40,000 ಮೈನಸ್ 14 ಲ್ಯಾಕ್ಸ್ 20,000 ಡಿಡಕ್ಟ್ ಮಾಡಿದ್ರೆ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರುತ್ತೆ ಅಂದ್ರೆ 11 ಲ್ಯಾಕ್ಸ್ 20,000. ಈ 11 ಲ್ಯಾಕ್ಸ್ 20,000ಗೆ ನಾವೇನ್ ಕರಿತೀವಿ ಅಂದ್ರೆ ಗ್ರಾಸ್ ಪ್ರಾಫಿಟ್. ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಬ್ಯಾಲೆನ್ಸಿಂಗ್ ಫಿಗರ್. ನೋಡಿ, ಯಾಕೆ ಇಲ್ಲಿ ಪ್ರಾಫಿಟ್ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ ಅಂದ್ರೆ ಕ್ರೆಡಿಟ್ ಸೈಡ್ ಗ್ರೇಟರ್ ಇದೆ ಡೆಬಿಟ್ ಸೈಡ್ಗಿಂತ, ಅಂದ್ರೆ ಇನ್ಕಮ್ಸ್ ಎಕ್ಸ್ಪೆನ್ಸಸ್ಗಿಂತ ಗ್ರೇಟರ್ ಇದ್ದಾಗ ನಾನು ಆ ಬ್ಯಾಲೆನ್ಸಿಂಗ್ ಫಿಗರ್ಗೆ ಪ್ರಾಫಿಟ್ ಅಂತಾನೆ ಟ್ರೀಟ್ ಮಾಡಬೇಕು. ಈ ಕ್ಯಾರಿ ಡೌನ್ ನಾನು ಏನು ಮಾಡ್ತೀನಿ ಆಪೋಸಿಟ್ ಸೈಡ್ಗೆ ಅಂದ್ರೆ ಕ್ರೆಡಿಟ್ ಸೈಡ್ಗೆ ನಾನು ಬ್ರಾಡ್ ಡೌನ್ ಮಾಡ್ಕೊಳ್ತೀನಿ ಬಿಲೋ ದಿ ಟೋಟಲ್ ಆಸ್ ಬೈ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್. ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ 11 ಲ್ಯಾಕ್ಸ್ 20,000. ಈಗ ನಾವೇನ್ ಮಾಡಬೇಕು, ಇಂಡೈರೆಕ್ಟ್ ಇನ್ಕಮ್ಸ್ ಅನ್ನ ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡಬೇಕು, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡಬೇಕು. ಈಗ ನಮ್ಗಿರೋದು ಒಂದೇ ಎಕ್ಸ್ಪೆನ್ಸಸ್, ಅದು ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಟು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡಿ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಮೌಂಟೆಡ್ ಟು rupees 2,20,000. ಅಷ್ಟೇ, ಇನ್ಯಾವ ಐಟಮ್ಸು ಇಲ್ಲ. ಈಗ ನಾವು ಕ್ಲೋಸ್ ಮಾಡಬೇಕು ಅಗೈನ್. ಅದಕ್ಕೆ ನಾನು ಮೇಲೆ ಕೊಟ್ಟಿದ್ದು ಟ್ರೇಡಿಂಗ್ ಅಂಡ್ P&L ಅಕೌಂಟ್ ಅಂತ ಕೊಟ್ಟೆ. ಇದನ್ನು ನಾವು ಯಾವುದೇ ಕಾರಣಕ್ಕೂ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡಬಾರ್ದು, ಯಾವುದನ್ನ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅನ್ನ. ಈಗ ನೋಡಿ, ಇಲ್ಲಿ 2,20,000 ಇದೆ ಅಷ್ಟೇ ಡೆಬಿಟ್ ಸೈಡ್, ಬಟ್ ಕ್ರೆಡಿಟ್ ಸೈಡ್ ನೋಡಿ 11 ಲ್ಯಾಕ್ಸ್ 20,000 ಇದೆ. ಹಾಗಾದ್ರೆ ಕ್ರೆಡಿಟ್ ಸೈಡ್ ಗ್ರೇಟರ್ ಇದೆ, 11 ಲ್ಯಾಕ್ಸ್ 20,000. 11 ಲ್ಯಾಕ್ಸ್ 20,000. 11 ಲ್ಯಾಕ್ಸ್ 20,000 ಮೈನಸ್ 2,20,000 ಮಾಡಿದ್ರೆ ನಮಗೆ ಡಿಫರೆನ್ಸ್ ಎಷ್ಟು ಬರುತ್ತೆ ಅಂದ್ರೆ 9 ಲ್ಯಾಕ್ ರುಪೀಸ್ ಬರುತ್ತೆ. ಇದನ್ನ ನಾವೇನು ಕರಿತೀವಿ ಅಂದ್ರೆ ಆಪರೇಟಿಂಗ್ ಪ್ರಾಫಿಟ್ ಆರ್ ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ಟು ನೆಟ್ ಪ್ರಾಫಿಟ್ ಕ್ಯಾರಿ ಡೌನ್ ಬ್ಯಾಲೆನ್ಸಿಂಗ್ ಫಿಗರ್. ಇದು 6 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು, ತುಂಬ ಸಿಂಪಲ್ ಆಗಿದೆ ಇದೂ.